ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಪ್ರಾಪರ್ಟಿ ಲಿಟಿಗೇಷನ್ಸ್ ಇದೆ, ಪ್ರಾಪರ್ಟಿ ತಗಾದೆಗಳಿದೆ, ಪ್ರಾಪರ್ಟಿಯಿಂದ ಸಮಸ್ಯೆ ಆಗ್ತಾ ಇದೆ. ಪ್ರಾಪರ್ಟಿ ವಿಷಯದಲ್ಲಿ ಭಾಳಷ್ಟು ಜನ ನಮಗೆ ಸಮಸ್ಯೆಯನ್ನು ಒಡ್ತಾ ಇದ್ದಾರೆ. ಈ ಪ್ರಾಪರ್ಟಿಗೆ ಸಂಬಂಧಪಟ್ಟಂಥ ಲಿಟಿಗೇಷನ್ನ ನಾನು ಸರಿ ಮಾಡ್ಕೊಳ್ಳೋದಕ್ಕೆ ಸರಳವಾಗಿರುವಂಥ ಪರಿಹಾರವನ್ನು ಕೊಡಿ ಅಂತ ಯಾರೋ ಒಬ್ಬರು ಮೆಸೇಜ್ ಹಾಕಿದರು. ಅದಕ್ಕಾಗಿ ಇವತ್ತಿನ ದಿನ ಈ ವಿಡಿಯೋವನ್ನು ನಾವು ಮಾಡಿದ್ದೀವಿ. ನೋಡಿ, ಯಾವ ಒಂದು ಪ್ರಾಪರ್ಟಿ, ಭೂಮಿ, ಮನೆ ಇರ್ಬೋದು, ಭೂಮಿ ಇರ್ಬೋದು, ಲಿಟಿಗೇಷನ್ ಸಮಸ್ಯೆ ಇತ್ಯಾದಿಗಳನ್ನು ನಿಮಗೆ ಒದಗಿಸ್ತಾ ಇದೆಯೋ ಅದು ಯಾರ ಹೆಸರಿನಲ್ಲಿರ್ತದೋ ಅವರೇ ಈ ಪರಿಹಾರವನ್ನು ಮಾಡಬೇಕು. ಮತ್ತೆ ನೀವು ಕೇಳಬೇಡಿ, ಸರ್ ಅವ್ರಿಗೆ ಬದಲಾಗಿ ನಾನು ಮಾಡಲ, ನನ್ನ ಬದಲಾಗಿ ಅವ್ರು ಮಾಡಲ ಅಂತ ತುಂಬ ಜನ ಇದೇ ಪ್ರಶ್ನೆಗಳನ್ನ ಕೇಳ್ತಾ ಕೂತಿರ್ತೀರ. ನಾನು ಮತ್ತೆ ಹೇಳ್ತೀನಿ, ಯಾರಿಗೆ ಸಮಸ್ಯೆ ಇದೆಯೋ, ಯಾರ ಹೆಸರಿನಲ್ಲಿ ವಸ್ತು ಇದೆಯೋ ಅವರೇ ಈ ಪ್ರಯೋಗವನ್ನು ಮಾಡಬೇಕು. ಒಂದು 9 ಮಂಗಳವಾರ ಅಥವಾ 27 ಮಂಗಳವಾರ ಈ ಪ್ರಯೋಗವನ್ನು ಕಂಟಿನ್ಯೂ ಆಗಿ ಮಾಡಿ. ಯಾಕೆ ಸರ್ ಇಷ್ಟೊಂದು ದೊಡ್ಡ ಲಾಂಗ್ ಪೀರಿಯಡ್ ತೊಗೊಂಡ್ರಿ ನೀವು ಅಂತ ಹೇಳಿದ್ರೆ, ಕೆಲವೊಂದು ಸಮಸ್ಯೆಗಳಿಗೆ ಅಂದರೆ ಸಮಸ್ಯೆ ತುಂಬ ದೊಡ್ಡ ಪ್ರಮಾಣದಲ್ಲಿರ್ತದೆ. ಪರಿಹಾರ ಬಂದ್ಬಿಟ್ಟು ನೀವು ಚಿಕ್ಕ ಪ್ರಮಾಣದಲ್ಲಿ ಮಾಡ್ತಾ ಇರುವಾಗ ಪದೇ ಪದೇ ಆ ಪರಿಹಾರವನ್ನು ಮಾಡಲೇಬೇಕಾಗುತ್ತೆ. ಅದಕ್ಕೋಸ್ಕರ ಸರ್ ಇದು ಅಲ್ಲಿವರೆಗೂ ಮಾಡಬೇಕಂದ್ರೆ ಇಲ್ಲ, ಯಾರಿಗೆ ಗೊತ್ತು, 5 ಮಂಗಳವಾರ ಮಾಡಿದ್ರೂ ಕೂಡ ತೀರಬಹುದು ನಿಮ್ಮ ಸಮಸ್ಯೆ, 3 ಮಂಗಳವಾರಗಳಲ್ಲೂ ಕೂಡ ನಿಮ್ಮ ಸಮಸ್ಯೆ ತೀರೋಗ್ಬಿಡ್ಬೋದು. ಸೊ ಪ್ರಯೋಗ ಮಾಡಿ ನೋಡಿ. ಏನು ಮಾಡಬೇಕು ಅಂತೇಳಿದ್ರೆ, ನಿಮ್ಮ ಊರಿನಲ್ಲಿ ಅಲ್ಲಿ ಹತ್ತಿರದಲ್ಲಿರುವಂಥ ಯಾವುದಾದ್ರೂ ಸ್ತ್ರೀ ದೇವತಾ ದೇವಸ್ಥಾನದಲ್ಲಿ ದೀಪವನ್ನು ಹಾಕಬೇಕು. ನೀವು ದೀಪ ಉರಿಸ್ಬೇಕು. ಕನಿಷ್ಠ ಪಕ್ಷ 2 ಮಣ್ಣಿನ ದೀಪ ಇರಬೇಕು, ಎಳ್ಳೆಣ್ಣೆ ಇರಬೇಕು. ಎಳ್ಳೆಣ್ಣೆಯ ದೀಪವನ್ನೇ ಉರಿಸ್ಬೇಕು ನೀವು. ಕನಿಷ್ಠ ಪಕ್ಷ ಎಳ್ಳೆಣ್ಣೆಯ ದೀಪವನ್ನು ಉರಿಸಿ, ಮಣ್ಣಿನ ದೀಪ 2 ಉರಿಸ್ಬೇಕು. ಬತ್ತಿ, ಕೆಂಪು ಬತ್ತಿಯನ್ನೇ ನೀವು ಹಾಕಬೇಕು. ಇದೇ ಮುಖ್ಯವಾಗಿರುವಂಥ ವಿಷಯ. ಕೆಂಪು ಬತ್ತಿಯನ್ನು ಹಾಕಿ. ನೀವು ಕೆಂಪು ಬಟ್ಟೆನ ನೋಡಿರ್ಬೋದಲ್ವಾ, ಕೆಂಪು ಬಟ್ಟೆನ ಬಂದ್ಬಿಟ್ಟು ಬತ್ತಿ ಆಕಾರದಲ್ಲಿ ಕಟ್ ಮಾಡಿಕೊಂಡು ಆ ಬತ್ತಿಯನ್ನೇ ನೀವು ಹಾಕಬೇಕಾಗುತ್ತೆ. ಎಳ್ಳೆಣ್ಣೆ ದೀಪವನ್ನೇ ಉರಿಸಬೇಕಾಗುತ್ತೆ. ನಿಮ್ಮ ಸಂಕಲ್ಪವನ್ನು ತಿಳಿಸಿ ಅದಾದ ನಂತರ ಮಂಗಳವಾರ ದಿನ ಸಂಜೆ ಮೇಲೆ ಹತ್ತಿರದಲ್ಲಿರುವಂಥ ಸ್ತ್ರೀ ದೇವತಾ ದೇವಸ್ಥಾನದಲ್ಲಿ ಒಂದು ದೀಪವನ್ನು, 2 ದೀಪಗಳನ್ನು ಹಾಕ್ತಾ ಬನ್ನಿ. ನಿಮ್ಮ ಜೀವನದಲ್ಲಿ ನೀವು ಕೇಳಿರುವಂಥ ಈ ಲಿಟಿಗೇಷನ್ ಸಂಬಂಧಪಟ್ಟಂಥ ಸಮಸ್ಯೆ ಏನಿದೆಯೋ ಪರಿಪೂರ್ಣವಾಗಿ ಸಮಾಪ್ತಿ ಆಗುವವರೆಗೂ ಈ ಪ್ರಯೋಗವನ್ನು ಹಾಗೆ ಮುಂದುವರಿಸಿ. ಎಲ್ರಿಗೂ ಒಳ್ಳೆಯದು.